ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದ ಸುತ್ತ ಈಗ ಮಳೆ ನೀರು ತುಂಬಿ ನಿಂತಿದೆ. ದೇಗುಲದ ಸುತ್ತಮುತ್ತ ಬಿದ್ದು ಮರ ಭಂಡಾರದ ಮಳೆಗೆ ಗ್ರಾಮಸ್ಥರೇ ಅಚ್ಚರಿ ಪಡುವಂತೆ ಆಗಿದೆಯಂತೆ. ಇದರಿಂದ ಗ್ರಾಮದ ಆಂಜನೇಯ ಸ್ವಾಮಿ ಪವಾಡ ಅಂತ ಭಕ್ತರು ಅನೇಕ ಜನ ಅಲ್ಲಿ ಹರಿದು ಬರುತ್ತಿದ್ದಾರಂತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೆಡೆ ದೇವಾಲಯದ ಸುತ್ತಮುತ್ತ ಮಳೆ ಸುರಿಯುತ್ತಿದ್ದ ವೇಳೆ ಬಿದ್ದ ಭಂಡಾರದ ಚಿಕ್ಕದಾದ ಹನಿ ಉಂಡೆಗಳು, ಇನ್ನೊಂದೆಡೆ ಬಿದ್ದ ಹಳದಿ ಮಳೆ ಹನಿಗಳನ್ನ ಭಂಡಾರವೆಂದು ಹಣೆಗೆ ಹಚ್ಚಿಕೊಳ್ತಾ ಇರೋ ಹನುಮನ ಭಕ್ತರು. ಆಂಜನೇಯ ಸ್ವಾಮಿ ಪವಾಡ ಎಂದು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರೋ ಭಕ್ತರು. ಅಂದಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಹೆಗ್ಗೂರು ಗ್ರಾಮದ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ದೇಗುಲದ ಸುತ್ತಮುತ್ತ. ಹೌದು, ಸಾಮಾನ್ಯವಾಗಿ ಆಲಿಕಲ್ಲು ಮಳೆಯಾಗಿರೋದನ್ನ ಕೇಳಿರ್ತೀವಿ. ಆದ್ರೆ ನಿನ್ನೆ ಸಂಜೆ ಹೆಗ್ಗೂರು ಗ್ರಾಮದಲ್ಲಿ ಸುರಿದ ಮಳೆ ಆ ಗ್ರಾಮಸ್ಥರಿಗೆ ಅಚ್ಚರಿ ತರಿಸಿದೆ. ಕಾರಣ ಅಲ್ಲಿ ಸುರಿದ ಮಳೆ ಆಲಿಕಲ್ಲು ಮಳೆ ಅಲ್ಲ, ಬದಲಾಗಿ ಹಳದಿ ಬಣ್ಣದಿಂದ ಕೂಡಿದ ಮಳೆ ಹನಿಯಾಗಿದೆ. ಅದರಲ್ಲೂ ಕೇವಲ ಗ್ರಾಮದ ಜಾಗೃತ ಆಂಜನೇಯ ಸ್ವಾಮಿ ದೇಗುಲದ ಸುತ್ತಮುತ್ತವಷ್ಟೇ ಭಂಡಾರದ ಮಳೆ ಹನಿಗಳು ಬಿದ್ದಿದೆ. ಹೀಗಾಗಿ ಇದು ಆಂಜನೇಯ ಸ್ವಾಮಿ ಪವಾಡ ಎಂಬಂತೆ ಆ ಹಳದಿ ಬಣ್ಣದ ಹನಿ ಉಂಡೆಗಳನ್ನ ಆಂಜನೇಯ ಸ್ವಾಮಿ ಪ್ರಸಾದವೆಂದು ಹಣೆಗೆ ಹಚ್ಚಿಕೊಳ್ಳುವ ಮೂಲಕ ಭಕ್ತರು ಆಂಜನೇಯ ಸ್ವಾಮಿಗೆ ಪವಾಡಕ್ಕೆ ತಲೆಬಾಗಿದ್ದಾರೆ. ಮತ್ತು ಅದು ನಿನ್ನೆ ಏನಾಗ್ಬಿಟ್ಟಿತ್ತು ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳೆ ಅಂದಂಗೆ ಹಳದಿ ಬಣ್ಣದ ಮಳೆ ಆಗಿಬಿಟ್ಟತಿ. ಅದು ಸಂಜೆ 5 ಗಂಟೆ ಮೇಲೆ ಆಗಿರ್ತದೆ. ಸುದ್ದಿ ಬತ್ತು ಆದ್ನಾಗ ಹಂಗೆ ಸ್ವಲ್ಪ ಕಾತ್ಲಾಗನ ಯಾರು ಅಲ್ಲಿ ಕಾಲ ಕಿಲ್ಲತ್ತ ತಿಳ್ಕೊಂಡು ಹೊಸಮಾಗಿದ್ದೆವು. ಮುಂಜಾನೆ ಬೆಳಿಗ್ಗೆ ಎಲ್ಲ ಜನ ಕೂಡಿದೆವು, ಅಲ್ಲಿ ಕೂಡೆಲ್ಲ ನೋಡಿದೆವು. ಆದ್ರೆ ಹಿಂಗೆ ಬಟ್ಟಿಂದ ತೆಗೆದ್ರೆ ಮಾತ್ರ ಭಂಡಾರ ಇದೆ, ತೆರಿ ಬೇಕಾದ್ರೆ ಹಚ್ಕೋಬೋದು. ಇಲ್ಲಿ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇರಲ್ಲ, ಇದ್ರ ಒಂದು 20-30 ಸುತ್ತಮುತ್ತ 20-30 ಫೂಟ್ ಸುತ್ತ ಅವನ್ನೆಲ್ಲ ಇದು ಉದುರೈತಿ. ಹಿಂಗೆ ಅದು ಏನೋ ಕೆಟ್ಟದ್ದು ಒಳ್ಳೇದು ನಮಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಹೆಗ್ಗೂರು ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದ ಸುತ್ತಮುತ್ತ ಮಾತ್ರ ಹಳದಿ ಬಣ್ಣದ ಮಳೆ ಹನಿ ನೆಲಕ್ಕೆ ಬಿದ್ದಿದ್ದು ಅಚ್ಚರಿ ಮೂಡಿಸಿದೆ. ಮಳೆ ಹನಿ ದೇಗುಲದ ಬಳಿ ಅಷ್ಟೇ ಬಣ್ಣ ಬದಲಾಯಿಸಿದ್ದು ಗ್ರಾಮಕ್ಕೆ ಒಳಿತಿಗೋ ಕೆಡುಕಿಗೋ ಗೊತ್ತಿಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.